ಒಂದೇ ಥರ ಹೋಳಿಗೆಗಳನ್ನ ತಿಂದು ಬೋರ್ ಆಗಿದೆಯಾ? ಹಬ್ಬ ಬಂದರೆ ಬೇಳೆ ಹೋಳಿಗೆಗಳನ್ನ ಮಾಡೋದು ಕಾಮನ್ನು. ಆದರೆ ಈ ಥರ ಕ್ಯಾರೆಟ್ ಹೋಳಿಗೆನ ಒಂದ್ಸತಿ ಟ್ರೈ ಮಾಡಿ. ಹಬ್ಬ ರುಚಿ ಅಂತೂ ಅದ್ಭುತವಾಗಿರುತ್ತೆ. ನಾವು ಮಾಮೂಲಿ ಹೋಳಿಗೆ ಮಾಡೋ ಥರನೇ ಇದು ಕೂಡ, ಅಂದರೆ ಕಡಿಮೆ ಟೈಮಲ್ಲಿ ತುಂಬ ಬೇಗ ಆಗುವಂತಹ ಒಬ್ಬಟ್ಟದು. ಮನೆ ಮಂದಿ ಎಲ್ಲ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಸೊ ನಾವು ಮಾಮೂಲಿಯಾಗಿ ಒಬ್ಬಟ್ಟಿಗೆ ಏನು ಹಿಟ್ಟನ್ನು ರೆಡಿ ಮಾಡ್ಕೊತೀವೋ ಅದೇ ಥರ ಮೈದಾ ಹಿಟ್ಟನ್ನು ನಾನು ಕಲಿಸ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನ ಸ್ವಲ್ಪ ತೆಳ್ಳಗೆನೆ ಕಲಿಸ್ಕೊಂಡ್ರೆ ಒಬ್ಬಟ್ಟು ನಾವು ತಟ್ಟಬೇಕಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕಲಿಸ್ಕೊಂಡು ನಂತರ ಆಮೇಲೆ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಸ್ವಲ್ಪ ಜಾಸ್ತಿ ನಾವು ಇದು ಮಾಡಿದ್ರೆ ಕಲಿಸ್ಬೇಕಾದ್ರೆ ನಾದಿದ್ರೆ ತುಂಬ ಚೆನ್ನಾಗಿ ಸ್ವಲ್ಪ ನಾನು ಅದಕ್ಕೆ ಚಿರೋಟಿ ರವೆನೂ ಸೇರಿಸ್ಕೊಂಡಿದ್ದೀನಿ. ನಂತರ ಆದಮೇಲೆ ಈ ಥರ ಎಣ್ಣೆನ ಹಾಕಿದ್ರೆ ಹಿಟ್ಟು ಒಣಗಲ್ಲ, ಸಾಫ್ಟಾಗಿ ಬಂದಿರುತ್ತೆ. ನಾವು ಏನು ಅದನ್ನು ನಾದಿ ಸ್ವಲ್ಪ ಹೊತ್ತು ಅದನ್ನು ನೆನೆಯೋಕ್ಕೆ ಇಡ್ತೀವಲ್ವ, ಆಗ ತುಂಬ ಸಾಫ್ಟಾಗಿರುತ್ತೆ. ಎಣ್ಣೆನ ಹಾಕಿ ಅದನ್ನೆಲ್ಲ ನೀಟಾಗಿ ಮಾಡಿಟ್ಟು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡೋಣ. 1 2 ಅವರ್ ಆದರೂ ಅದು ನೆನೆಬೇಕು. ನಾನು ಒಂದು 1/2 ಕಿಲೋ ಆಗೋವಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಅದನ್ನು ಈ ಥರ ಕಟ್ ಮಾಡಿಕೊಂಡು ರುಬ್ಕೋತಾ ಇದ್ದೀನಿ. ಕಟ್ ಮಾಡಿ ರುಬ್ಬೋದಕ್ಕಿಂತ ನಾವು ತುರಿದು ಬಿಟ್ಟು ರುಬ್ಬಿದ್ರೆ ಇನ್ನೂ ಚೆನ್ನಾಗಿ ಗ್ರೈಂಡ್, ಅಂದರೆ ಬೇಗ ಗ್ರೈಂಡ್ ಆಗುತ್ತೆ, ನಮಗೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಅಂದು ನಾವು ಕಟ್ ಮಾಡಿ ರುಬ್ಬಿದ್ರೆ ಸ್ವಲ್ಪ ಹಂಗಂಗೆ ಕ್ಯಾರೆಟ್ ಪೀಸ್ಗಳು ಉಳ್ಕೊಂಡ್ಬಿಡುತ್ತೆ. ಈ ಥರ ರುಬ್ಕೊಂಡು ನಂತರ ಸ್ವಲ್ಪ ನಾನು ಇಲ್ಲಿ ಚಿರೋಟಿ ರವೆನ ಹುರ್ಕೋತಾ ಇದ್ದೀನಿ. ಅದು ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಚಿರೋಟಿ ರವೆನ ಸ್ವಲ್ಪ ಎಣ್ಣೆ ಏನು ಹಾಕ್ದಲೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಅದು ಕಂದು ಬಣ್ಣ ಬರೋವರೆಗೂ, ಅಂದರೆ ಅದು ಸ್ಮೆಲ್ ಬರುತ್ತೆ ಗಮ್ ಅಂತ, ಹುರಿಬೇಕಾದ್ರೇ ಆ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಒಂದು ಸಲ ಹುರ್ಕೋಬೇಕು. ನಂತರ ಒಂದು ಬಾಣಲೆನ ಇಟ್ಟು ಅದಕ್ಕೆ ತುಪ್ಪ ಹಾಕಿ ಏನು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀವಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ. ಅದೊಂದು ಚೂರು ವೀಡಿಯೋ ಸ್ಕಿಪ್ ಆಗಿದೆ. ಆಮೇಲೆ ಆ ಕ್ಯಾರೆಟನ್ನು ನಾವು ನೀಟಾಗಿ ಬೇಯಿಸ್ಕೋಬೇಕು. ನಾವು ಈ ಥರ ಬೇಯಿಸೋದ್ರಿಂದ ಏನಾದರೂ ನಾವು ರುಬ್ಬಬೇಕಾದ್ರೆ ಸಣ್ಣ ಕ್ಯಾರೆಟಿನ ಪೀಸ್ಗಳು ಅದರ ಒಳಗಡೆ ಸಿಕ್ಕಿದ್ರೆ ತೆಗೆದು ಬಿಡಬೇಕು. ಯಾಕೆಂತಂದರೆ ನಾವು ಹೋಳಿಗೆ ತಟ್ಟಬೇಕಾದ್ರೆ ಕ್ಯಾರೆಟ್ ಪೀಸ್ ಬಂದರೆ ಹೋಳಿಗೆ ಹರಿದೋಗುತ್ತೆ. ಸೊ ಅದಕ್ಕೋಸ್ಕರ ನಂತರ ಅದಕ್ಕೆ ನಾನು ಬೇಕಾಗಿರೋವಷ್ಟು, ಅಂದರೆ ರುಚಿಗೆ ತಕ್ಕಷ್ಟು, ನಾವೆಷ್ಟು ಸ್ವೀಟ್ ತಿಂತೀವೋ ಅಷ್ಟು ನಾನು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಕೆಲವರು ಸಕ್ಕರೆನೂ ಸೇರಿಸ್ಕೊತಾರೆ. ಬೆಲ್ಲ ಬೆಸ್ಟ್ ಅಂತ, ಅಂದರೆ ನಾನು ಹೋಳಿಗೆ ಮಾಡಬೇಕಾದ್ರೆಲ್ಲ ನಾನು ಆಲ್ಮೋಸ್ಟ್ ಬೆಲ್ಲದಲ್ಲೇ ಮಾಡೋದು. ಸೊ ಬೆಲ್ಲ ಎಲ್ಲ ನೀಟಾಗಿ ಕರ್ಗೋವರೆಗೂ ಅದೆಲ್ಲ ಬೆಲ್ಲ ಎಲ್ಲ ಕ್ಯಾರೆಟಿಗೆ ಹಿಡಿಯೋವರೆಗೂ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಬೇಯ್ತಿರ್ಬೇಕಾದ್ರೇ ಇಡೀ ಮನೆಯೆಲ್ಲ ಗಮ್ ಅಂತಿರುತ್ತೆ, ಅಷ್ಟು ಚೆನ್ನಾಗಿ ಫ್ಲೇವರ್ ಬಿಡ್ತಾ ಇರುತ್ತೆ. ಸೊ ಅದೆಲ್ಲ ನೀಟಾಗಿ ಬೆಲ್ಲ ಕರಗಬೇಕು, ಕ್ಯಾರೆಟ್ ಜೊತೆ ಹೊಂದ್ಕೋಬೇಕು, ಅಲ್ಲಿವರೆಗೂ ಚೆನ್ನಾಗಿ ಬಾಡಿಸ್ತಾ ಇರಬೇಕು. ನಂತರ ನಾನು ಏನು ಹುರಿದು ಇಟ್ಕೊಂಡಿದ್ನಲ್ಲ ಇದನ್ನು ಸೇರಿಸ್ಕೊತಾ ಇದ್ದೀನಿ. ಏನು ಹೇಳಿ, ಚಿರೋಟಿ ರವೆನೂ ಸೇರಿಸ್ಕೋಬೋದು. ಅಥವಾ ನಮಗೆ ಚಿರೋಟಿ ರವೆ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ ಕೊಕೊನಟ್ ಪೌಡರ್ನು ಕೂಡ ಸೇರಿಸ್ಕೋಬೋದು. ಈ ಥರ ಹೂರಣ ಗಟ್ಟಿ ಆಗೋದಕ್ಕೆ ನಾನು ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ. ನೀವು ಚಿರೋಟಿ ರವೆನೂ ಸೇರಿಸ್ಕೊಳ್ಳಿ, ಅಥವಾ ಎಲ್ಲ ಅಂತಂದರೆ ಕೊಕೊನಟ್ ಪೌಡರ್ ಇನ್ನೂ ರುಚಿ ಚೆನ್ನಾಗಿರುತ್ತೆ. ನನಗೆ ಇಲ್ಲಿ ಅರ್ಜೆಂಟಿಗೆ ಕೊಕೊನಟ್ ಪೌಡರ್ ಸಿಗಲಿಲ್ಲ, ಅದಕ್ಕೋಸ್ಕರ ನಾನು ಚಿರೋಟಿ ರವೆನೇ ಸೇರಿಸ್ಕೊಂಡು ಅದನ್ನು ಅಂದರೆ ಆಲ್ರೆಡಿ ನಾವು ಚಿರೋಟಿ ರವೆನ ಬೇಯಿಸಿರ್ತೀವಲ್ವ, ಬಾಡಿಸಿರ್ತೀವಲ್ವ, ಹಾಗಾಗಿ ಜಾಸ್ತಿ ಹೊತ್ತೇನು ಬೇಕಾಗಲ್ಲ. ನಂತರ ಇದಕ್ಕೆ ನಾನು ಸ್ವಲ್ಪ ಬಾದಾಮ್ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಬಾದಾಮ್ ಪೌಡರ್ ಸೇರಿಸೋದ್ರಿಂದ ನಿಜವಾಗ್ಲೂ ಆ ಫ್ಲೇವರು, ಆ ರುಚಿ ತುಂಬ ಅಂದರೆ ತುಂಬ, ಅದಕ್ಕೆ ಎಕ್ಸ್ಟ್ರಾಡಿನರಿ ಫ್ಲೇವರ್ ಕೊಡುತ್ತೆ. ಅದು ಹಾಕಿದ್ಮೇಲೆ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಆಗೋವರೆಗೂ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಅದು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಕಂಪ್ಲೀಟಾಗಿ ತಣ್ಣಗಾಗಬೇಕು. ಆಮೇಲೆ ನೋಡಿ, ಇದು ತಣ್ಣಗಾಗಿಲ್ಲ, ಇನ್ನು ತಣ್ಣಗಾಕಿ ನಾನು ಇಟ್ಟಿದ್ದೆ. ನಂತರ ಇದು ಈ ಥರ ಉಂಡೆ ಬರಬೇಕು. ಕೈಗೊಂಚೂರು ಅಂಟ್ಕೊಳ್ಳಲ್ಲ, ನಾವು ಅದಕ್ಕೆ ಎಣ್ಣೆನೂ ಹಾಕಲ್ಲ ಉಂಡೆ ಮಾಡಬೇಕಾದ್ರೆ. ಈ ಥರ ಹೂರಣ ಮಾಡಿ ಇಟ್ಕೊಂಡೆ. ನಂತರ ನಾವು ನೆನೆಸಿಟ್ಟಿದ್ವಲ್ಲ, ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಮೈದಾ ಹಿಟ್ಟು ನೆಂದಿದೆ. ನಂತರ ಅದಕ್ಕೆ ಚೆನ್ನಾಗಿ ಇನ್ನೂ ನಾದು ಒಂದು 5 ನಿಮಿಷ ನಾನು ಈ ಥರ ಹೋಳಿಗೆನ ಮಾಡ್ಕೊತಾ ಇದ್ದೀನಿ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ನೀವು ಯಾವತ್ತಾದರೂ ಯಾವತ್ತೂ ಈ ಥರ ಹೋಳಿಗೆ ಮಾಡಿಲ್ಲ ಅಂತಂದರೆ ಒಂದು ಸತಿ ಟ್ರೈ ಮಾಡಿ. ನಿಜವಾಗ್ಲೂ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಬೇಗ ಆಗುತ್ತೆ, ಹಾಗೆ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇದ್ರ ಮೇಲೆ ನಾವು ಮಾಮೂಲಿ ಅನ್ನ ಸಾಂಬಾರು ಕೋಸಂಬರಿ ಆ ಥರ ಎಲ್ಲ ಮಾಡ್ಕೋತೀವಲ್ವ, ಸೈಡ್ಸಿಗೆ ಅದೆಲ್ಲ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸತಿ ಟ್ರೈ ಮಾಡಿ.